ನಮಸ್ಕಾರ ವೀಕ್ಷಕರೇ, ಸ್ವಾದ ಸರೋವರಕ್ಕೆ ಸ್ವಾಗತ. ಇವತ್ತು ನಾನು ಒಂದು ಟೀ ಟೈಮ್ ಸ್ನ್ಯಾಕ್ ಮಾಡಿ ತೋರಿಸೋಣ ಅಂತ ಅವಲಕ್ಕಿ ವಡೆ. ನೋಡಿ, ಅವಲಕ್ಕಿ ಇಟ್ಕೊಂಡಿದ್ದೀನಿ. ಇದು ಅವಲಕ್ಕಿ. ಇದು ತುಂಬ ಗಟ್ಟಿ ಅವಲಕ್ಕಿನೂ ಅಲ್ಲ ಅಥವಾ ತುಂಬ ತೆಳ್ಳಗಿನ ಅವಲಕ್ಕಿನೂ ಅಲ್ಲ. ಇದು ಮೀಡಿಯಮ್ ಆಗಿರೋ ಅವಲಕ್ಕಿ. ಇದನ್ನು 3 ಕಪ್ ಇಟ್ಕೊಂಡಿದ್ದೀನಿ. 3 ಕಪ್ನ ಕ್ಲೀನಾಗಿ ತಿಳಿ ನೀರು ಬರೋಷ್ಟು ತೊಳೆದು ಆ ನೀರೆಲ್ಲ ಸೋದಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಸ್ವಾದ ಸರೋವರ ಚಾನೆಲ್ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲರೂ ಲೈಕು ಶೇರು ಮಾಡಿ, ಮತ್ತು ಅಲ್ಲಿ ಬೆಲ್ ಐಕಾನ್ ಬರುತ್ತಲ್ಲ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿದ್ರೆ, ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಮಾಡೋ ಎಲ್ಲ ಅಡುಗೆಗಳ ನೋಟಿಫಿಕೇಷನು ನಿಮಗೆ ಮೊದಲು ಬರುತ್ತೆ. ಇದಕ್ಕೆ ಏನೇನು ಪದಾರ್ಥ ಬೇಕು ಅಂತ ನಾ ಮಾಡ್ತಾನೆ ಆ ಕ್ರಮದಲ್ಲೇ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇದು 3 ಕಪ್ ಮೀಡಿಯಮ್ ಅವಲಕ್ಕಿ ತೊಳೆದಿಟ್ಕೊಂಡಿರೋದು. ಇದಕ್ಕೆ ಒಂದು 3 ಟೀ ಸ್ಪೂನಷ್ಟು ಚಿರೋಟಿ ರವೆ ಸೇರಿಸ್ತಾ ಇದ್ದೀನಿ. ಮತ್ತು ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಒಂದು 2 ಇಂಚಷ್ಟು ಶುಂಠಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 5 ರಿಂದ 6 ಹಸಿ ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಕರಿಬೇವು, ಒಂದು 3 ಎಸಳು ಕರಿಬೇವು ಇರಬೇಕು, ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ, 3 ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಇದನ್ನು ಹಾಕೋತೀನಿ. ಇವಾಗ ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಹಗುರವಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪನ್ನ ನಾನು ಒಂದು ಅರ್ಧ ಕಟ್ಟಷ್ಟು ಸಣ್ಣದಾಗಿ ಕಟ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳೋಣ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ, 1 ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು. ಇದು ಕಲರಿಗೋಸ್ಕರ, ಹಸಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀರಿ, ಅದ್ರ ಕಲರಿಗೋಸ್ಕರ. ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈ ಅವಲಕ್ಕಿನ ತೊಳ್ಕೊಂಡು, ಅದು ಮೀಡಿಯಮ್ ಅವಲಕ್ಕಿ ಅಲ್ವಾ, ಹಾಗಾಗಿ ಒಂದು 5 ನಿಮಿಷ ಅಷ್ಟೇ ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಪೂರ್ತಿ ನಾವು ಕೈಯಲ್ಲೇ ಕಲಿಸ್ಬೇಕು, ಸೌಟಲ್ಲಿ ಕಲ್ಸೋಕ್ಕಾಗೋದಿಲ್ಲ. ಹೀಗೆ ಕ್ಲೀನಾಗಿ ಕೈಯಲ್ಲಿ ಕಲಿಸ್ಬಿಡೋಣ. ಇದಕ್ಕೆ ನೀರಿನ ಅಗತ್ಯ ಒಂದೊಂದು ಸಲ ಬೀಳುತ್ತೆ, ಯಾಕಂದರೆ ಇದರೊಳಗೆ ನೀರಿನ ಅಂಶ ಇರುತ್ತೆ. ಈರುಳ್ಳಿನಲ್ಲಿ, ಮೆಂತ್ಯ ಸೊಪ್ಪಲ್ಲಿ ನೀರಿನ ಅಂಶ ಇರೋದ್ರಿಂದ ಸರಿ ಹೋಗುತ್ತೆ. ಅಕಸ್ಮಾತ್ ಬೇಕಾಯ್ತಂದರೆ ಒಂದು 2-3 ಸ್ಪೂನಷ್ಟು ಬೇಕಾದರೆ ಚುಮ್ಕಿಸ್ಕೋಬೋದು. ವೀಕ್ಷಕರೇ, ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ, ಕೈಯಲ್ಲೇ ಕಲಿಸ್ಕೊಂಡಿದ್ದೀನಿ. ಒಂದು 3 ಸ್ಪೂನಷ್ಟು ನೀರು ಹಾಕ್ಕೊಂಡು ನೋಡಿ, ಇವಾಗ ಕಲಿಸಿದ್ರೆ ಇದು ಹಿಂಗೆ ಉಂಡೆ ಥರ ಬರಬೇಕು. ಸೊ ದಟ್ ನಮಗೆ ತಟ್ಟಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಹೀಗೆ ಮಾಡ್ಕೊಂಡು ತಟ್ಕೊಂಡು ಎಣ್ಣೆನೆಲ್ಲ ಮಾಡ್ಬೋದು. ಇದು ಹೆಂಗಿದ್ರು ಕಲಸಿಟ್ಟಿದ್ದೀನಲ್ಲ, ಈಗ ಬಾಣಲೆನಲ್ಲಿ ಎಣ್ಣೆ ಹಾಕಿ ಕಾಯಬೇಕು. ಅದೊಂದು 3 ನಿಮಿಷ ಆಗುತ್ತೆ. 3 ನಿಮಿಷದವರೆಗೂ ಇದು ಸ್ವಲ್ಪ ಊರ್ಕೊಳ್ಳುತ್ತೆ. ಚಿರೋಟಿ ರವೆ ಇದೆಯಲ್ಲ, ಅದೊಂದು ಸ್ವಲ್ಪ ನೀರೆಲ್ಲ ಮಾಯಿಶ್ಚರ್ ಎಲ್ಲ ಅಬ್ಸರ್ವ್ ಮಾಡ್ಕೊಳುತ್ತೆ, ಇನ್ನೂ ಮೆತ್ತಗಾಗತ್ತೆ ಅವಾಗ. ಈಗ ಎಣ್ಣೆ ಕಾಯಿಸೋಣ. ವೀಕ್ಷಕರೇ, ಎಣ್ಣೆ ಕಾದಿದೆ. ಈ ವಡೆನೆಲ್ಲ ನಾನಿವಾಗ ಹೀಗೆ ತಟ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಏನು ಮಾಡಬೇಕಂದ್ರೆ, ಕೈಯಲ್ಲಿ ಒಂಚೂರು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ನಿಮ್ದೇನು ಅದು ಹಿಟ್ಟಿದೆಯಲ್ಲ, ಹಿಟ್ಟಿನ ಒಂದು ಉಂಡೆ ತೊಗೊಂಡು ಈ ಕೈಯಲ್ಲಿ ಇಟ್ಕೊಂಡು ಹಿಂಗೆ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿಕೊಂಡು ಎಣ್ಣೆನಲ್ಲಿ ಹಾಕೋದು. ಈಗ ಕರಿಯೋಣ. ಇದು ಹುರಿತಾ ಇದೆ. ಒಂದು 2 ನಿಮಿಷದವರೆಗೂ ಸೌಟು ಏನೋ ಹಾಕಬೇಡಿ, ಜಾಲಿ ಸೌಟು ಏನು ಹಾಕಕ್ಕೆ ಹೋಗಬೇಡಿ. ಅದಾದಮೇಲೆ ಹಾಕಿ ತಿರುಗಿಸೋಣ. ವೀಕ್ಷಕರೇ, ನೋಡಿ, ಚೆನ್ನಾಗಿ ಹುರಿದಿದೆ. ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ, ಕ್ರಿಸ್ಪಾಗೂ ಆಗಿದೆ. ಇವಾಗ ಇದನ್ನು ತೆಗೆದು ಒಂದು ಬೇರೆ ಪಾತ್ರೆಗೆ ಹಾಕೊಂಡ್ಬಿಡೋಣ. ಮತ್ತು ನೆಕ್ಸ್ಟ್ ಬ್ಯಾಚ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಹುರಿಯೋದೊಳಗೆ, ಸೊ ಇದು ಕರಿಯೋದೊಳಗೆ. ಸೊ ನೆಕ್ಸ್ಟ್ ಬ್ಯಾಚ್ ಹಾಕ್ಬಿಡೋಣ ಇವಾಗ.
ನಮ್ಮ ಎರಡನೇ ಬ್ಯಾಚ್ ಅವಲಕ್ಕಿ ವಡೆನೂ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ, ನೋಡೋಕ್ಕೆ ಎಷ್ಟು ಕ್ರಿಸ್ಪಿ ಅನಿಸ್ತಾ ಇದೆ. ಈಗ ಇದನ್ನು ತೆಗೆದು ಬೇರೆ ಒಂದು ಪಾತ್ರೆಗೆ ಹಾಕೊಂಡ್ಬಿಟ್ಟು ಟೀ ಟೈಮ್ ಸ್ನ್ಯಾಕ್ ಅಲ್ಲ, ವಡೆ ಅಂತೂ ಆಯಿತು. ಇದು ವಡೆ ಆರೋದ್ರೊಳಗೆ ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಬಂದುಬಿಡೋಣ. ಸೊ ವೀಕ್ಷಕರೇ, ನಮ್ಮ ಟೀ ಟೈಮ್ ಸ್ನ್ಯಾಕ್ ರೆಡಿಯಾಗಿದೆ. ಟೀ ಟೈಮ್ ಅವಲಕ್ಕಿ ವಡೆ, ಬಿಸಿ ಬಿಸಿ ಟೀ ಮತ್ತು ಗಾರ್ಡನ್ ಒಳಗೆ ಕೂತ್ಕೊಂಡು ನಾವು ಇವಾಗ ನಮ್ಮ ಈವ್ನಿಂಗ್ ಸ್ನ್ಯಾಕ್ನ ಎಂಜಾಯ್ ಮಾಡ್ತೀವಿ. ನೋಡಿ ಅವಲಕ್ಕಿ ವಡೆ ಹೀಗಾಗಿದೆ, ತುಂಬ ಕ್ರಿಸ್ಪ್ ಆಗುತ್ತೆ. ನೋಡಿ ಇದು ಶಬ್ದ ಕೇಳಿಸ್ತಿರ್ಬೇಕು ನಿಮಗೆ, ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಸೊ ಇದು ಸುಲಭವಾಗಿ ಮಾಡ್ಕೋಬೋದು. ಮನೆಯಲ್ಲಿ ಪ್ರತಿಯೊಬ್ಬರು ಟ್ರೈ ಮಾಡಿರಿ. ದಿಢೀರ್ ಅಂತ ಯಾರಾದರೂ ಗೆಸ್ಟ್ಗಳು ಬಂದರೆ ಇಮಿಡಿಯೇಟಾಗಿ ಮಾಡ್ಬೋದು. ಅವಲಕ್ಕಿ ಅಂತೂ ಬೇಗ ನೆಂದು ಹೋಗುತ್ತೆ. ಏನು ತರಕಾರಿ ಇದೆಯೋ ಆ ತರಕಾರಿ ಹಾಕ್ಕೊಂಡು ಮಾಡ್ಬೋದು ನೀವು. ನಾ ಮೆಂತ್ಯ ಸೊಪ್ಪು, ಈರುಳ್ಳಿ ಹಾಕ್ಕೊಂಡೆ. ಮತ್ತು ನಿಮ್ಮಲ್ಲಿ ಬೇರೆ ಏನು ತರಕಾರಿ ಇದ್ರೂ ಎಲ್ಲ ತರಕಾರಿಗಳು ಹಾಕ್ಕೊಂಡು ಚೆನ್ನಾಗಿ ಸಣ್ಣಕ್ಕೆ ಹೆಚ್ಕೊಂಡು ಮಾಡ್ಬೋದು. ಖಂಡಿತ ಇದನ್ನು ನೀವು ಮನೇಲಿ ಟ್ರೈ ಮಾಡ್ತೀರಾ ಅಂತೀರಾ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಡೆಫಿನೆಟ್ಟಾಗಿ ಇದು ಇಷ್ಟ ಆಗೇ ಆಗುತ್ತೆ. ಇಷ್ಟು ಹೇಳಿ ನಮ್ಮ ಸ್ವಾದ ಸರೋವರ ಚಾನಲಿಂದ ನಾವು ಇವಾಗ ಲಾಗೌಟ್ ಮಾಡ್ತೀವಿ. ಮತ್ತು ಮರೀದೆ ಎಲ್ಲರೂ ಲೈಕು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಒಂದು ವಿನಂತಿ. ಸೊ ಮುಂದಿನ ವಿಡಿಯೋ ಸಿಗೋಣ. ಅಷ್ಟವರೆಗೂ ನಮಸ್ಕಾರಗಳು.